ನಾಳೆ ನಿಮ್ದು KCET 2026 ಬಯಾಲಜಿ ಎಕ್ಸಾಮು. ನಿಮ್ಮ ಹತ್ರ ಈಗ ಲಾಸ್ಟ್ 10 ಅವರ್ಸ್ ಸ್ಟೂಡೆಂಟ್ಸ್ ಇದೆ ಅನ್ಕೊಳ್ಳಿ. ಈ ಲಾಸ್ಟ್ 10 ಅವರ್ಸ್ ನೀವು ಯಾವ ತರ ಬಯಾಲಜಿ ಸ್ಟೂಡೆಂಟ್ಸ್ ಸ್ಪೆಂಡ್ ಮಾಡಬೇಕು, ಯಾವ ತರ ಬಯಾಲಜಿ ಸ್ಟೂಡೆಂಟ್ಸ್ ರಿವೈಸ್ ಮಾಡ್ಬೇಕು ಸ್ಟೂಡೆಂಟ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ವಿಡಿಯೋನ ಸ್ಟೂಡೆಂಟ್ಸ್ ಎಂಡ್ರೂ ನೋಡೋದು ಮರಿಬೇಡಿ, ಬಿಕಾಸ್ ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಆಫ್ ಯು ಸ್ಟೂಡೆಂಟ್ಸ್. ವೆರಿ ಬಿಗ್ ಸರ್ಪ್ರೈಸ್, ಓಕೆನಾ? ವೆರಿ ವೆರಿ ಬಿಗ್ ಸರ್ಪ್ರೈಸ್ ಸ್ಟೂಡೆಂಟ್ಸ್ ಫಾರ್ ಆಲ್ ಆಫ್ ಯು. ಯಾಕಂದ್ರೆ ಈ ಫೈನಲ್ ಟೈಮ್ ಇದೆಯಲ್ಲ, ಫೈನಲ್ ಮೂಮೆಂಟ್, ಇಲ್ಲಿ ನೀವು ಬರೀ ಮೆಮರಿನ ಸ್ಟ್ರಾಂಗ್ ಮಾಡಬೇಕು. ಏನ್ ಮಾಡ್ಬೇಕು ನೀವು ಇಲ್ಲಿ? ಮೆಮರಿನ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕು. ಆ ಮೆಮರಿ ಸ್ಟ್ರಾಂಗ್ ಆದ್ರೆ ಒಳ್ಳೆ ಮಾರ್ಕ್ಸ್ ಬರೋದು ಸ್ಟೂಡೆಂಟ್ಸ್. ವೆರಿ ಸಿಂಪಲ್. ಬಯಾಲಜಿಲಿ ಮಾತ್ರ ಎಷ್ಟೊಂದು ಎಕ್ಸಾಂಪಲ್ಸ್ ಇರುತ್ತೆ, ಎಷ್ಟೊಂದು ಪಾಯಿಂಟ್ಸ್ ಇರುತ್ತೆ. ಈ ಎಲ್ಲಾ ಪಾಯಿಂಟ್ಸ್ ನ, ಎಲ್ಲಾ ಎಕ್ಸಾಂಪಲ್ಸ್ ನ ನೆನಪಿಕೊಳ್ಳೋಕೆ ಸ್ಟೂಡೆಂಟ್ಸ್ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ನೀವು. ಎಸ್ಪೆಷಲಿ ನಿಮ್ದು ಫಸ್ಟ್ PUC ಟಾಪಿಕ್ಸ್. ನನಗೆ ಗೊತ್ತು ನಿಮಗೆ ಫಸ್ಟ್ PUC ಟಾಪಿಕ್ಸ್ ನೆನಪಿರಲ್ಲ. ಅದಕ್ಕೆ ಸ್ಟೂಡೆಂಟ್ಸ್, ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ 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 ಇಂಪಾರ್ಟೆಂಟ್ ರೈಟ್ ನೌ. ಇವತ್ತಿಗಿಂತ ಮುಂಚೆ ನೀವು ಫಸ್ಟ್ PUC ಅಕಸ್ಮಾತ್ ಓದ್ಬಿಟ್ಟು ರಿವೈಸ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಗೊತ್ತಾ? ಅಟ್ ಲೀಸ್ಟ್ ಇನ್ ಮುಂದೆ ನಾಳೆವರೆಗೂ ಸ್ಟೂಡೆಂಟ್ಸ್, ನೀವು ನಾಳೆ ಎಕ್ಸಾಮ್ ಅಟೆಂಡ್ ಮಾಡಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ನ್ಯೂ ಚಾಪ್ಟರ್ ಸ್ಟೂಡೆಂಟ್ಸ್ ಯಾವತ್ತೂ ಮಾಡಬೇಡಿ. ನಿಮ್ಮಂತ ಸರ್ ನಾನು ಹ್ಯೂಮನ್ ಫಿಸಿಯಾಲಜಿ ಮುಗಿಸ್ಬೋದಾ, ನಾನು ಒಂದ್ 3-4 ಅವರ್ ಸ್ಟೂಡೆಂಟ್ ಮಾಡಬೇಡಿ. ಆಗೋಯ್ತು ಟೈಮ್ ಅದಕ್ಕೆಲ್ಲ. ಈಗ ಹೈ ವೇಟೇಜ್ ಚಾಪ್ಟರ್ಸ್ ನಿಮ್ದು ಸೆಕೆಂಡ್ PUC ನಿಮ್ಗೆ ಗೊತ್ತಿರೋ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಿ. ಗೊತ್ತಿರೋ ಚಾಪ್ಟರ್ಸ್ ನ ಫೋಕಸ್ ಮಾಡಿದ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆ ಚಾಪ್ಟರ್ ಇಂದ ಯಾವ್ದೇ ಕ್ವಶನ್ ಬರಲಿ ನೀವನ್ನ ಮಾಡಬೇಕು. ಆ ತರ ಸ್ಟೂಡೆಂಟ್ಸ್ ಮಾಡ್ಕೋಬೇಕು ನೀವೀಗ. ನನಗೊತ್ತು ಟೈಮ್ ತುಂಬಾ ಕಮ್ಮಿ ಇದೆ, ರಿವೈಸ್ ಮಾಡಿ ಸ್ಟೂಡೆಂಟ್. ಲೆಟ್ ಸೇ ನೀವು ಫಸ್ಟ್ PUC ಟಾಪಿಕ್ಸ್ ನ, ಫಸ್ಟ್ PUC ಚಾಪ್ಟರ್ಸ್ ನ ಮುಂಚೆ ಓದಿದ್ರೆ ರಿವೈಸ್ ಮಾಡಬಹುದು, ಅದ್ರಲ್ಲಿ ತಪ್ಪಿಲ್ಲ. ಬಟ್ ಫಸ್ಟ್ ಟೈಮ್ ಎವರ್ ನೀವು ಯಾವತ್ತು ಸ್ಟಾರ್ಟ್ ಮಾಡಕ್ ಹೋಗ್ತೀರಾ, ಈಗ ಸ್ಟಾರ್ಟ್ ಮಾಡಕ್ ಹೋದ್ರೆ ಮಾಡಕ್ ಹೋಗ್ಬೇಡಿ. ಡೋಂಟ್ ಸ್ಟಾರ್ಟ್ ಸಮಥಿಂಗ್ ನ್ಯೂ. ನಿಮ್ಗೆ ಗೊತ್ತಿರೋ ಕಾನ್ಸೆಪ್ಟ್ಸ್ ನ, ಗೊತ್ತಿರೋ ಚಾಪ್ಟರ್ಸ್ ನ ಸ್ಟೂಡೆಂಟ್ಸ್ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿ ಸ್ಟೂಡೆಂಟ್, ಸ್ಟ್ರಾಂಗ್ ಮಾಡ್ತಾ ಹೋಗಿ. ಆಮೇಲೆ ಸ್ಟೂಡೆಂಟ್ ಓವರ್ ಥಿಂಕ್ ಮಾಡ್ಕೋಬೇಡಿ ಪ್ಲೀಸ್. ಓವರ್ ಥಿಂಕ್ ಮಾಡಲೇಬೇಡಿ. ಐ ಟೆಲ್ ಯು ಹೌ ಟು ಸ್ಟಾಪ್ ಓವರ್ ಥಿಂಕಿಂಗ್. ನಾನು ನಿಮ್ಗೆ ಹೇಳ್ತೀನಿ ಯಾವ ತರ ನೀವು ಓವರ್ ಥಿಂಕಿಂಗ್ ನ ಸ್ಟಾಪ್ ಮಾಡ್ಬೋದು ಅಂತ. 2 ನಿಮಿಷ ಕೊಡಿ ನನಗೆ. ನಾವು ಫಸ್ಟ್ ಥಿಂಗ್ಸ್ ಫಸ್ಟ್. ನಿಮ್ಗೆ ಆಗ್ಲಿ ನನ್ನ ಸ್ಟೂಡೆಂಟ್ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ ನಾನು, ಬಯಾಲಜಿಯಲ್ಲಿ ಎಕ್ಸಾಂಪಲ್ಸ್, ಬಯಾಲಜಿಯಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇರುತ್ತೆ ಫಾರ್ಮುಲಾಸ್. ಬಯಾಲಜಿಲಿ ಡೆಫಿನೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನಾನು ಅದಕ್ಕೆ ಏನ್ ಮಾಡಿದೀನಿ ಗೊತ್ತಾ, ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಸ್ಟೂಡೆಂಟ್ಸ್. ಸರ್ಪ್ರೈಸ್ ಇದು. ಐ ಹ್ಯಾವ್ ಮೇಡ್ ಅ ಚೀಟ್ ಶೀಟ್ ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಈ ತರ ನಾನು ಸ್ಟೂಡೆಂಟ್ಸ್ ಕಂಪ್ಲೀಟ್ ಆಗಿ ಒಂದು ಚೀಟ್ ಶೀಟ್ ಮಾಡಿದೀನಿ. ಚಾಪ್ಟರ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ನಿಮಗೆ ಆ ಚಾಪ್ಟರ್ ಸ್ಟೂಡೆಂಟ್ಸ್ ಏನ್ ಕೇಳ್ಬೋದು ನಿಮಗೆ. ಫಾರ್ ಎಕ್ಸಾಂಪಲ್, ಲೇಡಿಕ್ಸ್ ಅಲ್ಲಿ ಏನ್ ಮಾಡುತ್ತೆ, ಸರ್ಡ್ಲಿಕ್ಸ್ ಅಲ್ಲಿ ಏನ್ ಮಾಡುತ್ತೆ, ಸ್ಕ್ರೋಟಮ್ ಇದಕ್ಕೆ ಹೆಲ್ಪ್ ಮಾಡುತ್ತೆ, ಇಂಪ್ಲಾಂಟೇಶನ್ ಯಾವಾಗ, ವಾಟ್ ಇಸ್ HCG, ರಿಲ್ಯಾಕ್ಸಿನ್, ಎಲ್ಲ ಸ್ಟೂಡೆಂಟ್ಸ್ ಎವ್ರಿ ಸಿಂಗಲ್ ಚಾಪ್ಟರ್ ಸ್ಟೂಡೆಂಟ್ಸ್, ಎವ್ರಿ ಸಿಂಗಲ್ ಚಾಪ್ಟರ್ ಅಲ್ಲಿ 4-5 ಪಾಯಿಂಟ್ ಸ್ಟೂಡೆಂಟ್ಸ್ ಆಡ್ ಮಾಡಿದೀನಿ ನಾನು. 5-6 ಪಾಯಿಂಟ್ ಸ್ಟೂಡೆಂಟ್ಸ್ ಆಡ್ ಮಾಡಿದೀನಿ. ಸ್ಟಾಪ್ ಕೊಡೋಣ ಅಂದ್ರೆ ಯಾವ ಸ್ಟೂಡೆಂಟ್ಸ್ ಇಲ್ಲಿ ನಿಮ್ದು ಬರುತ್ತೆ, ರೈಬೋಸೋಮ್ ಅಲ್ಲಿ ಯಾವ ಸೈಟ್ಸ್ ಇರುತ್ತೆ ನಿಮ್ದು, ವಾಟ್ ಇಸ್ ಅಂದ್ರೆ ಲೈಕ್ ದ ಬೇಸಿಕ್ ವೇ ಸ್ಟೂಡೆಂಟ್ಸ್. ಬೇಸಿಕ್ ವೇ ಆಗಿ ನೀವು ರಿವೈಸ್ ಮಾಡಬಹುದು ಸ್ಟೂಡೆಂಟ್ಸ್. ಇಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ನಿಮ್ಗೆ ಕಷ್ಟ ಆಗತ್ತಾ ಸ್ಟೂಡೆಂಟ್ಸ್? ಅದಕ್ಕೆ ನಾನು ಎವ್ರಿ ಸಿಂಗಲ್ ಡಿಸೀಸ್ ನ, ನಿಮ್ಗಿರೋ ಎವ್ರಿ ಸಿಂಗಲ್ ಡಿಸೀಸ್ ನ, ಡಿಸೀಸು, ಪ್ಯಾಥೋಜನ್, ಸಿಂಪ್ಟಮ್ಸ್, ರಿಮಾರ್ಕೋ ಎಲ್ಲ ಸ್ಟೂಡೆಂಟ್ಸ್ ಆಡ್ ಮಾಡಿದೀನಿ ನಾನು. ಎಲ್ಲ ಆಡ್ ಮಾಡಿದೀನಿ. ಸೊ ನೀವು ಆರಾಮಾಗಿ ಡೌನ್ ಮಾಡ್ಕೋಬಹುದು. ಸೇಮ್ ಗೋಸು ಮೈಕ್ರೋಬ್ಸ್ ಅಲ್ಲಿ 2-3 ಕ್ವಶನ್ ಬರುತ್ತೆ ಎವ್ರಿ ಸಿಂಗಲ್ ಇಯರ್. ಆ 2-3 ಕ್ವಶನ್ ತುಂಬಾ ಈಸಿ ಇರುತ್ತೆ, ತಲೆ ಕೆಡ್ಸೋಂಗಿಲ್ಲ ಸ್ಟೂಡೆಂಟ್ಸ್ ಅಲ್ಲಿ. ಸೊ ನಾ ಏನ್ ಮಾಡಿದೀನಿ ಅದಕ್ಕೆ, ನಿಮ್ದು ಎವ್ರಿ ಸಿಂಗಲ್ ಮೈಕ್ರೋಬ್ ಸ್ಟೂಡೆಂಟ್ಸ್ ಆಡ್ ಮಾಡಿದೀನಿ ನಾನಿಲ್ಲಿ. ಎವ್ರಿ ಸಿಂಗಲ್ ಮೈಕ್ರೋಬ್ ನಿಮ್ ಸಿಲೆಬಸ್ ಇರೋ ಎಲ್ಲಾ ಮೈಕ್ರೋಬ್ ಸ್ಟೂಡೆಂಟ್ಸ್ ಇಲ್ಲಿದೆ. ಸೇಮ್ ಗೋಸು ಬಯೋಟೆಕ್. ನಿಮ್ಗೆ ಏನೇನ್ ಕ್ವಶನ್ ಕೇಳ್ಬೋದು, ಪ್ಲಾಸ್ಮಿಡ್ ಅಂದ್ರೆ ಏನು, ವೆಕ್ಟರ್, DNA ಲೈಗೇಸ್ ಏನು, ಡಿನೇಚರೇಷನ್, ಅರಿಲಿಂಗ್ ಎಕ್ಸ್ಟೆನ್ಷನ್, ಯಾವ ಟೆಂಪರೇಚರ್ ಆಗುತ್ತೆ, ಕಂಪ್ಲೀಟ್ ಚೀಟ್ ಶೀಟ್ ಇದು ಸ್ಟೂಡೆಂಟ್ಸ್. ಓಕೆನಾ? ಇದ್ರ ಬಗ್ಗೆ ಸ್ಟೂಡೆಂಟ್ಸ್ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಐ ವಿಲ್ ಮೇಕ್ ಎ ಸಪರೇಟ್ ವಿಡಿಯೋ ಫಾರ್ ದ ಸ್ಟೂಡೆಂಟ್ಸ್. ಯಾವ ತರ ನೀವು ಈ ಚೀಟ್ ಶೀಟ್ ನ ಯೂಸ್ ಮಾಡ್ಬೋದು, ಒಂದು ಸಪರೇಟ್ ವಿಡಿಯೋ ಬರುತ್ತೆ ಒಂದು ಅರ್ಧ ಗಂಟೆಯಲ್ಲಿ. ಓಕೆನಾ? ಯಾಕಂದ್ರೆ ಈ ಚೀಟ್ ಶೀಟ್ ಅಲ್ಲಿ ಎಕ್ಸಾಂಪಲ್ಸ್ ಕೂಡ ಇದೆ. ಬಯಾಲಜಿ ಸ್ಟೂಡೆಂಟ್ಸ್ ನಿಮಗೆ ಏನ್ ಎಕ್ಸಾಂಪಲ್ ಕೇಳಬಹುದು, ಫಾಲ್ಸ್ ಫುಡ್ ಎಕ್ಸಾಂಪಲ್, ಇನ್ಸೆಕ್ಟ್ ಪಾಲಿನ್ ಎಕ್ಸಾಂಪಲ್, ಕ್ಲಿಸ್ಟೋಗ್ಯಾಮಸ್, ಚಾಸ್ಮೋಗ್ಯಾಮಸ್, ಎಲ್ಲ ಎಕ್ಸಾಂಪಲ್ಸ್ ಸ್ಟೂಡೆಂಟ್ಸ್. ಹಾರ್ಮೋನ್ಸ್, ಬ್ಯಾರಿಯರ್ ಮೆಥಡ್ಸ್, ಎಲ್ಲ ಡಿಸಾರ್ಡರ್ಸ್ ಸ್ಟೂಡೆಂಟ್ಸ್, ಎವ್ರಿ ಸಿಂಗಲ್ ಚಾಪ್ಟರ್ ಸ್ಟೂಡೆಂಟ್ಸ್. ಕಾಂಪಿಟೇಷನ್, ಅಮನ್ಸಾಲಿಸಮ್, ಎವ್ರಿ ಸಿಂಗಲ್ ಚಾಪ್ಟರ್ ಸ್ಟೂಡೆಂಟ್ಸ್ ನಾನು ಕೊಟ್ಟಿದ್ದೀನಿ ಇಲ್ಲಿ, ಎಲ್ಲ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಎಕ್ಸಾಂಪಲ್ಸ್ ಮುಗೀತು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಚೀಟ್ ಶೀಟ್ ಅಂತ ಬಂತು. ಸೊ ದಿಸ್ ವಿಲ್ ಹೆಲ್ಪ್ ಇನ್ ರಿವಿಷನ್ ಸ್ಟೂಡೆಂಟ್ಸ್. ನಿಮ್ಗೆ ಇದು ರಿವಿಷನ್ ಹೆಲ್ಪ್ ಮಾಡುತ್ತೆ. ಬಟ್ ರಿವಿಷನ್ ಮಾತ್ರ ಸ್ಟೂಡೆಂಟ್ಸ್ ಮಾಡಿದ್ರೆ ಸಾಕಾಗಲ್ಲ. ಇಫ್ ಯು ಡೂ ಓನ್ಲಿ ರಿವಿಷನ್, ಇಟ್ ಇಸ್ ನೆವರ್ ಇನಫ್. ಯಾಕೆ ಗೊತ್ತಾ?
ನೀವು ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತೀರಾ ಸ್ಟೂಡೆಂಟ್ಸ್, ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತೀರಾ ಅಷ್ಟು ಇಂಪಾರ್ಟೆಂಟ್. ಸೊ ಇವತ್ತು ಸ್ಟೂಡೆಂಟ್ಸ್, ಇವತ್ತು ನಿಮಗೆ 7 PM ಸ್ಟೂಡೆಂಟ್ಸ್ 7 PM ನಾನು ಇವತ್ತು ಲೈವ್ ಬರ್ತೀನಿ. 7 PM ಲೈವ್ ಬಂದು ಕಂಪ್ಲೀಟ್ ಬಯಾಲಜಿ ಅಂದ್ರೆ ಸೆಕೆಂಡ್ PUC ಮೇನ್ ಆಗಿ, ಫಸ್ಟ್ PUC ಮಾಡ್ತಲ್ಲ, ಸೆಕೆಂಡ್ PUC ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಏನ್ ಕೇಳಬಹುದು, ಲಾಸ್ಟ್ 3 years PYQ ಎಲ್ಲಾ ಚಾಪ್ಟರ್ ಇಂದ ಲಾಸ್ಟ್ 3 years PYQ ಸ್ಟೂಡೆಂಟ್ಸ್ ಕೊಡ್ತೀನಿ ನಿಮಗೆ. ಇವತ್ತೇ ಮಾಡ್ತೀನಿ 7 PM ಬಂದು ಅಟೆಂಡ್ ಆಗಿ. ನಿಮ್ಗೆ ಈ ಕ್ವಶನ್ ಸಾಕಾಗಿಲ್ಲ, ನಿಮ್ಗೆ ಇನ್ನ ಕ್ವಶನ್ ಮಾಡ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ಮಾಡಿ ಇದು ನೋಡಿ ಕ್ವಶನ್ಸ್. ಇಲ್ಲಿ ನಿಮ್ದು ಲಾಸ್ಟ್ 1 hour ಚೆಕ್ ಮಾಡಿದ್ರೆ ನಮ್ ಬಯಾಲಜಿ ಇದೆ. ಸೊ ನಿಮ್ ಕ್ವಶನ್ಸ್ ಬಂತು, ರಿವಿಷನ್ ಆಯ್ತು ಸ್ಟೂಡೆಂಟ್ಸ್, ಏನ್ ವೇಟ್ ಮಾಡ್ತಾ ಇರಾ? 7 o'clock ಲೈವ್ ಬರ್ತೀನಿ, ಅಟೆಂಡ್ ಆಗಿ ಅಲ್ಲಿವರೆಗೂ ರಿವೈಸ್ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಮತ್ತೆ ಚೆನ್ನಾಗಿ ಮಾಡಿ. ಹಂಗೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಒಂದು ಕಮೆಂಟ್ ಹಾಕಿ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಬೈ ಬೈ ಆಲ್ ಆಫ್ ಯು.